ಅದು 1975ರ ವರ್ಷ. ತಿಂಗಳು ಮತ್ತು ದಿನಾಂಕ ನಿಖರವಾಗಿ ನೆನಪಿಲ್ಲ. ಓಶೋ ಅವರು ಮುಂಬೈಗೆ ಪ್ರವೇಶವಾಗಿ ಕೆಲವೇ ವರ್ಷಗಳಾಗಿದ್ದು, ಸೊ ಅಲ್ಲಲ್ಲಿ ಅವರ ಡಿಸ್ಕೋರ್ಸಸ್ ನಡೀತಾ ಇದ್ದು. ಹೀಗಿರುವಾಗ ಒಂದು ಸಲ ಓಶೋ ಅವ್ರನ್ನ ಸಂದರ್ಶಿಸ್ತಕ್ಕಂಥ ಭಾಗ್ಯ ನನಗೆ ಸಿಕ್ತು ನಮ್ಮ ತಂದೆಯಿಂದಾಗಿ. ಅವರು ಆಗಲೇ ಓಶೋ ಅವರು ಫಾಲೋವರ್ ಆಗಿದ್ದರು. ಅವರು ಹಿಂದಿ ಡಿಸ್ಕೋರ್ಸಸ್ಸು ನಮ್ಮ ತಂದೆಗೆ ಭಾಳ ಹಿಡಿಸ್ತಿತ್ತು. ಸೊ ಡೊಂಬಿವಳ್ಳಿ, ಅಂಧೇರಿ, ಕಲ್ಯಾಣ, ಆನಂತರ ಬೇರೆ ಬೇರೆ ಸ್ಥಳಗಳಲ್ಲಿ, ಪ್ರತಿಷ್ಠಿತ ಬಡಾವಣೆಗಳಲ್ಲಿ ಅವರ ಡಿಸ್ಕೋರ್ಸಸ್ಸು ಇರ್ತಿತ್ತು. ಸೊ ಎಂಥದೋ ಅವರು ವುಡ್ ಅಪಾರ್ಟ್ಮೆಂಟ್ ಇತ್ತು. ಅವರು ಅಲ್ಲಿ ಇರ್ತಿದ್ರು. ಒಂದು ಸಲ ಅಲ್ಲಿಗೂ ಹೋಗಿ ಬಂದಿದ್ದೆ ಆ್ಯಕ್ಚುಲಿ. ಸೊ ನನಗೆ ನೂರಾರು ಗುರುಗಳು ಆ್ಯಕ್ಚುಲಿ ನನ್ನ ಬದುಕಿನೊಳಗೆ ಆಧ್ಯಾತ್ಮ ಮತ್ತು ಯೋಗವನ್ನು ಕಲಿಸಿದ ನೂರಾರು ಗುರುಗಳು ಅದಾರ ಕರೆ. ಆದರೆ ಚುಕ್ಕಿಯಲ್ಲೇ ಎದ್ದು ಕಾಣ್ತಕ್ಕಂಥ ಚಂದ್ರನಂತೆ ಆ ಎಲ್ಲ ಗುರುಗಳ ಮಧ್ಯೆ ಓಶೋ ನನ್ನ ಬದುಕಿನೊಳಗೆ ಚಿರಸ್ಥಾಯಿಯಾಗಿ ಉಳಿದಿದ್ದಾರೆ. ಅವಾಗ ಅವರ ಮಾತುಗಳು, ಅವರ ಇರುವಿಕೆ, ಅವರೊಡನೆ ಕಳೆದ ಸಾಂಗತ್ಯ ತುಂಬ ಕಾಡ್ತಾ ಇರ್ತವೆ. ಹೇಗಿತ್ತು ಮಜಾ ಅಂದರೆ, ನಾನು ಓಶೋ ಅವ್ರನ್ನ ಗುರು ಅಂತ ಒಪ್ಪಿಕೊಂಡಿದ್ದೆ. ಓಶೋ ಅವ್ರ ಪಕ್ಕದಲ್ಲೇ ಕೂಡ್ತಿದ್ದೆ. ಓಶೋ ಅವರಿಗೆ ಸಮೀಪವರ್ತಿಯಾಗಿದ್ದೆ. ಯಾತಕ್ಕಪ್ಪ ಅಂದ್ರೆ, ನಾನು ಓಶೋ ಅವ್ರನ್ನ ಭೇಟಿ ಆಗಿ ಸ್ವಲ್ಪ ಅವ್ರ ಕೂಡ ಮಾತಾಡೋತಕ್ಕಂಥ ವೇಳೆಗೆ ನಾನು ಫಿಲಾಸಫಿ ಮತ್ತು ಸೈಕಾಲಜಿ ಕಲ್ತೀನಿ ಅನ್ನೋದು ಅವ್ರಿಗೆ ಗೊತ್ತಾಗಿತ್ತಲ್ಲ. ಹೀಗಾಗಿ ನನಗೆ ಒಂಥರ ವಿಶೇಷ ಅವರು ನನಗೆ ಸ್ವಲ್ಪ ಗಮನ ಕೊಡ್ತಿದ್ರು. ಮತ್ತು ನನಗೆ ಕೂಡ ಸ್ವಲ್ಪ ಸಲುಗೆಯಿಂದ ಅವರು ಮಾತಾಡ್ತಿದ್ರು. ಸೊ ಮೊದಲು ಎಲ್ಲರಂತೆ ನಾನು ದೂರವಾಗಿ ಕೂತ್ಕೊಂಡೆ, ಎಲ್ಲೋ ಕೂತ್ಕೊಂಡು ಅವರ ವಾಣಿಯನ್ನು ಕೇಳ್ತಾ ಇದ್ದೆ. ಮತ್ತೊಬ್ಬ ಕೇಳ್ತಕ್ಕಂಥ ಪ್ರಶ್ನೆಗೆ ಅವ್ರು ಕೊಡ್ತಕ್ಕಂಥ ಉತ್ತರ, ಅವರ ವಾಗ್ಜರಿ, ಅವರ ವಾಗ್ಮಿತನ ಎಲ್ಲ ಅಪ್ರಿಷಿಯೇಟ್ ಮಾಡ್ತಾ ಇದ್ದೆ. ಸೊ ಹೀಗಿರುವಾಗ ನನಗೆ ಅವರ ಕೂಡ ಕಳೆದ ಅನೇಕ ಪ್ರಸಂಗಗಳು ಇನ್ನೂ ಭಾಳ ನೆನಪದಾವ. ಪ್ರದೇಶ ನಾನು ಎಲ್ಲಿ ಈ ಸನ್ನಿವೇಶದ ಬಗ್ಗೆ ಹೇಳ್ತೀನಲ್ಲ, ಎಲ್ಲಿ ಅನ್ನೋದು ಪಕ್ಕ ನೆನಪಿಲ್ಲ ಯಾವ ಪ್ರದೇಶದಲ್ಲಿ ಅನ್ನೋದು. ಆದರೆ ಒಂದು ಕಡೆ ಓಶೋರ್ ಡಿಸ್ಕೋರ್ಸಸ್ ನಡೆದಿತ್ತು. ಅದು ಏನು ಹುಚ್ಚೋ, ಅವನಲ್ಲಿ ಏನು ಸಂಮೋಹನ ಶಕ್ತಿ ಇತ್ತೋ ಗೊತ್ತಿಲ್ಲ. ಓಶೋರ ಸಾಂಗತ್ಯಕ್ಕೆ ಬಂದವರು, ಓಶೋರ ಡಿಸ್ಕೋರ್ಸಸ್ ಕೇಳಿದವರು ಹುಚ್ಚರಾಗಿ ಬೆಳ್ತಿದ್ರು. ಅವರು ಗುರುಗಳನ್ನು ಥಟ್ಟನೆ ಒಪ್ಕೊತಿದ್ರು. ಅವರಲ್ಲಿ ಏನು ಆಯಸ್ಕಾಂತಿ ಶಕ್ತಿ ಇತ್ತೋ ಗೊತ್ತಿಲ್ಲ. ಒಂದು ಸಲ ಏನಾಯ್ತಪ್ಪ ಅಂತಂದ್ರೆ, ಸಾಯಂಕಾಲದ ಡಿಸ್ಕೋರ್ಸ್ನೊಳಗೆ ಮುಂಬೈದ ಒಬ್ಬ ಗೃಹಿಣಿ ಅಟೆಂಡ್ ಆಗಿದ್ಲು. ಅವಾಗ ಸಾವಿರಾರು ಜನ ಸೇರ್ತಿದ್ರು. ಮೊದಲು 400-500 ಜನ ಇರ್ತಿದ್ದು, 1000-2000 ಸಂಖ್ಯೆಗೆ ಬರ್ತಾ ಇತ್ತು. ಓಶೋ ಅವರು ಕೆಲವು ಸೂಕ್ಷ್ಮವಾದ ವಿಷಯ ತೆಗೆದುಕೊಂಡು ಹೇಳ್ತಾ ಇದ್ರು. ಪ್ರೀತಿ, ಕರುಣಾ, ಮನುಷ್ಯನ ಬದುಕಿನ ರೀತಿ, ಮನುಷ್ಯನ ಚಿಂತನೆ, ಅದ್ರ ಬಗ್ಗೆ ಹೇಳ್ತಾ ಇದ್ರು. ಸೊ ಹೇಳ್ತಾ ಸ್ವಲ್ಪ ಆಲಿಂಗನದ ಬಗೆಗೆ ಹೇಳಿದರು. ಹಗ್ ಮಾಡಿಕೊಂಡಾಗ ಏನಾಗುತ್ತೋ ಮನುಷ್ಯ, ಅದು ವಿಶೇಷವಾಗಿ ಗಂಡನ್ನ ಹಗ್ ಮಾಡಿಕೊಂಡಾಗ, ಅಂದ್ರೆ ಆಲಿಂಗನ ಮಾಡಿಕೊಂಡಾಗ, ಮತ್ತು ಗಂಡು ಮತ್ತು ಹೆಣ್ಣು ಆಲಿಂಗನ ಮಾಡಿಕೊಂಡಾಗ ಹುಡ್ತಾಕ್ತಕ್ಕಂಥ ಮಾನಸಿಕ ಸ್ತರಗಳು, ಒಳಗೆ ಉಂಟಾದ ಕಂಪನಗಳು, ಫ್ರೀಕ್ವೆನ್ಸೀಸು ಹೇಗಿದಾಗ್ತವೆ ಅನ್ನೋದನ್ನು ಭಾಳ ಸೂಕ್ಷ್ಮವಾಗಿ ಅವರು ತತ್ವಶಾಸ್ತ್ರದ ಉಪನ್ಯಾಸಕರಾಗಿದ್ದರೂ ಕೂಡ ಬಹುಶಃ ಸೈಕಾಲಜಿಯ ಆಳ ಅಗಲವನ್ನು ಅರ್ಥ ಮಾಡಿಕೊಂಡವರಾಗಿದ್ದರು ಅನಿಸುತ್ತೆ ಆ್ಯಕ್ಚುಲಿ. ಅದ್ರ ಬಗ್ಗೆ ಮಾತಾಡ್ತಾಯಿದ್ರು. ಡಿಸ್ಕೋರ್ಸಸ್ ಮುಗಿತಾ ಇದ್ದಂತೆ ಒಬ್ಬಕ್ಕೆ ಹೆಣ್ಮಗಳು ಬಂದು ಹೇಳಿದ್ನೆಲ್ಲ, ಒಬ್ಬ ಗೃಹಿಣಿ ಬಂದು ಜೋರಾಗಿ ಓಶೋರನ್ನ ಅಪ್ಕೊಂಡು ಲೊಸ ಮುತ್ತು ಕೊಟ್ಟರು. ಎಲ್ಲರೂ ಅವ್ರ ಪಕ್ಕದಲ್ಲಿರ್ತಕ್ಕಂಥ ಶಿಷ್ಯರು ಅವ್ರನ್ನ ಬಿಡಿಸ್ಲಿಕ್ಕೆ ಪ್ರಯತ್ನ ಮಾಡಿದರು. ಅವಳು ಬೇಗ ಸರಿಲೇ ಇಲ್ಲ. ಅವರ ಅಪ್ಪಿಗೆಯನ್ನು ಬಿಡಿಸ್ಕೊಂಡು ಆಕೆ ಬರಲಿಕ್ಕೆ ತಯಾರೇ ಇದ್ದಿಲ್ಲ. ಎಷ್ಟೋ ಹೊತ್ತಂತರ ಸುಮ್ಮನೆ ಹಾಗೆ ಅವ್ರನ್ನ ಬಿಗಿಯಾಗಿ
ಓಶೋರನ್ನ ಅಪ್ಪಿಕೊಂಡು ಒಂಥರ ಒಂದು ಉನ್ಮತ್ತ ಲೋಕದೊಳಗಿದ್ದವರಂತೆ ಅವ್ರು ಕುಂತಿದ್ಲು. ಆನಂತರ ಓಶೋ ಅವರು ಕಣ್ಣು ಮುಚ್ಕೊಂಡು ಕುಂತರು. ಇದ್ದರು ಅವರು ಕೂಡ. ಆಮೇಲೆ ಸೊನ್ನೆ ಮಾಡಿದರು, ಸರಸ್ವರಿ ಅಂತ ಅಂತಿಕೊಂಡು ಸರಿಸಿದರು. ಆರ್ ಯು ಮ್ಯಾರಿಡ್ ಅಂತ ಕೇಳಿದ್ರು ಅವರು. ಎಸ್ ಅದು. ಯಾಕೆ ನಿನ್ನ ಗಂಡನ ಅಪ್ಪುಗೆಯೊಳಗೆ ನಿನಗೆ ಸುಖ ಸಿಗ್ತಿದ್ದಿಲ್ಲೇನು, ಈಗ ಯಾಕೆ ಹೀಗೆ ಮಾಡಿದ್ದಿ ಅಂದು ಪ್ರಶ್ನೆ ಹಾಕಿರೋದ್ರು ಅವರು. ಇಲ್ಲ, ನಿಮ್ಮ ಅಪ್ಪುಗೆಗಳನ್ನ ಸ್ವರ್ಗವನ್ನು ಕಂಡೆ, ಸುಖವನ್ನು ಕಂಡೆ, ರೋಮಾಂಚನ ಆಯ್ತು ನನಗೆ, ಹಾಗೆ ಹೀಗೆ ಹೇಳ್ತಾ ಹೋದ್ಲಾಗೆ ಒಂಥರ ಉನ್ಮತ್ತವಾದಂತೆ ಕಂಡ್ಲು. ಇದೇ ಮಜಾ ಅಂತಂತಂದ್ರು ಅವರು, ಓಶೋ ಅವರು. ಒಮ್ಮೆ ನಿನ್ನ ಬದುಕಿನೊಳಗೆ, ನಿನ್ನ ಮನಸ್ಸಿನೊಳಗೆ ಇವ್ರು ಬೇಕು ಇವ್ರು ಬೇಡ ಅಂತಕ್ಕಂಥ ಒಂದು ಚಿಂತನೆಯನ್ನು ಮೂಡಿಸ್ಕೊಂಡ್ರೆ ಸಾಕು, ಒಳಗೆ ತುಂಬಿಕೊಂಡ್ರೆ ಸಾಕು, ಅದೇ ಆಟ ಆಡಿಸೋದಿದು ಅಂತ ಭಾಳ ಚೆನ್ನಾಗಿ ವಿವರಿಸ್ತಾ ಹೋದರು. ಆಕೆ ಆಗ ಹತ್ತಿದ್ಲು. ಆದರೆ ಏನೇ ಅನ್ರಿ ಓಶೋ, ನಿಮ್ಮಲ್ಲಿ ಏನೋ ಒಂದಿದೆ, ನೀವು ದೇವಾಂಶ ಸಂಭೂತರು, ಹಾಗೆ ಹೀಗೆ ಹೇಳ್ತಾ ಹೋದ್ಲಕ್ಕೆ. ಸೊ ಇದನ್ನೆಲ್ಲ ನೆನಪಿಸ್ಕೊಂಡಾಗ ಓಶೋ ಅವರು ಪದೇ ಪದೇ ನನಗೆ ಮಾತಂತಿದ್ರು. ಮುಂದೆ ಇದೆಲ್ಲ ಆದಮೇಲೆ ಯಾವತ್ತೋ ಒಮ್ಮೆ ಅದೇ ಆಗಿ ಪುನಃ ಎಂಟರ್ ಆಗಿದ್ದರು ಅವರು. ಅದಕ್ಕೆ ಕೂಡ ಭಾಳ ಫೇಮಸ್ ಆಗಿಬಿಟ್ಟಿದ್ರು ಅವರು, ಜಗತ್ತಿನಾದ್ಯಂತ ದೊಡ್ಡ ಆಧ್ಯಾತ್ಮ ಗುರು ಆಗಿಬಿಟ್ಟಿದ್ರು ಅವರು. ಎಲ್ಲೆಲ್ಲೋ ಜನ ಬರೋರು. ಯಾತಕ್ಕಾಗಿ ಬರೋರಪ್ಪ ಅಂದ್ರೆ ಫ್ರೀ ಸೆಕ್ಸ್ನ, ಏನು ಆಲಿಂಗನ, ಏನು ಕಿಸ್ಸು, ಏನು ತೆಕ್ ಬಳ್ಕೊಳ್ಳುವಿಕೆ, ಏನು ಇವನ್ ಮನಸ್ಸು ಬಂದರೆ ಅವ್ರು ಕೂಡ್ಬೋದಾಗಿತ್ತು. ಈ ಥರ ಇದು ಯಾರಿಗೆ ಬೇಕಾಗಿಲ್ಲ ರೀ. ಆದರೆ ಇದನ್ನೆಲ್ಲ ನೋಡಿ ಕೋರೆಗಾಂವ್ ಪಾರ್ಕದ ಆಜುಬಾಜು ಆಶ್ರಮದ ಓಶೋ ಆಶ್ರಮದ ಸುತ್ತಲೂ ಇರ್ತಕ್ಕಂಥ ಎಲ್ಲರೂ ಇವರು ಬಂದು ಕಟ್ಟೆ ಮೇಲೆ ಕೂಡಬಾರ್ದು ಅಂದುಕೊಂಡು, ಅಲ್ಲಿಯ ಮಣಿಯವರು ಕಟ್ಟಿಗಳಿರ್ತಿದ್ವಲ್ಲ ಕೂಡಲಿಕ್ಕೆ, ಇವರು ಬಂದು ಸನ್ಯಾಸಿಗಳು ಬಂದು ಕೂಡಬಾರ್ದು, ಅಪ್ಕೊಂಡು ಕೇಸ್ ಕೊಟ್ಕೊಂಡು ಕೂಡೋರು ಅಸಹ್ಯ ಆಗಿ, ಅವ್ರಿಗೆ ಅಸಹ್ಯ ಅನ್ನಿಸ್ತಿತ್ತು. ಸೊ ತೆಗ್ಬೇಕು ಅಂತ ಬೀಳೋರು ಅಲ್ಲೇ ಎಷ್ಟು ತನಕ. ಅವ್ರು ಬಂದು ಕೂಡಬಾರ್ದು ಅಂತಿಕೊಂಡು ಆ್ಯಕ್ಚುಲಿ ಸಗಣಿ ಸಾರಿಸ್ತಿದ್ರು, ಸಗಣಿ ಹಾಕಿಬಿಡ್ತಿರ್ತಾರೆ ಅದ್ರ ಮ್ಯಾಗ, ಬಂದು ಕೂಡಬಾರ್ದು ಅಂತ ತಿಳ್ಕೊಂಡು ಮನೆ ಸುತ್ತಲೂ ಸಗಣಿ ಒಗೆದು ಬಿಡ್ತಿದ್ರು, ಮನೆ ಸುತ್ತಲೂ ಬೇಲಿ ಕಟ್ಕೊಂಡಿದ್ರು, ಏನೇನೋ ಮಾಡಿದ್ರು ಅವರು. ಓಶೋ ಅವ್ರನ್ನ ಭಾಳ ಹೇಟ್ ಮಾಡೋಕ್ಕೆ ಶುರು ಮಾಡಿದ್ರು. ಕೋರೆಗಾಂವ್ ಪಾರ್ಕದ ಆಜುಬಾಜು ಎಲ್ಲ ಜನ ಅವ್ರನ್ನ ಒಬ್ಬ ಪೆಡಂಬೂತದ ಟೈಪು, ಒಬ್ಬ ಕಾಮಕ ಗುರು ಟೈಪ್ ಕಾಣಕ್ಕೆ ಶುರು ಮಾಡಿದ್ರು. ಈವನ್ ಒಂದು ಸಲ ಅವ್ರನ್ನ ಚೂರಿ ಇರ್ತಕ್ಕೂ ಒಳಗೆ ಆಗಬೇಕಾಗಿತ್ತು, ಕೆಲವು ಇದರಿಂದಾಗಿ ತಪ್ತದು. ಭಾಳ ಹೇಟ್ ಮಾಡ್ತಿದ್ರು ಅಲ್ಲಿಯ ಜನ ಎಲ್ಲ. ಇದನ್ನೆಲ್ಲ ಮೊದಲೇ ಕಂಡಿದ್ರು ಏನೋ ಗೊತ್ತಿಲ್ಲ. ಓಶೋ ಅವರು ಅವಾಗ ಹೇಳ್ತಿದ್ರು ನನ್ನ ಎದುರು. ಬಾಸವರಾಜನವರು ಬಾಸವರಾಜ್, ಮನುಷ್ಯನ ಸ್ವಭಾವ ಏನಪ್ಪ ಅಂತಂದ್ರೆ ತಾನು ಮಾಡಿದ್ದೇ ಸರಿ, ಮತ್ತೊಬ್ಬರು ಮಾಡಿದ ತಪ್ಪು ಅಂದ್ಕೊಂಡು ಇದು ಎತ್ತಿ ಕಟ್ತಿದ್ರು ಅವರು. ಆ ಮನುಷ್ಯನ ಸೈಕಾಲಜಿ ಬಗ್ಗೆ ಭಾಳ ವಿಚಿತ್ರ ಹೇಳ್ತಿದ್ರು. ಈ ಜನ ಏನು ಮಾಡ್ತಾರೆ ಗೊತ್ತಾ ಬಸವರಾಜ್, ಇವರು ಸದಾ ಕಾಮುಕರೇ ಇದ್ದಾರೆ, ಸದಾ ಕಾಮುಕ ಭಾವನೆಗಳನ್ನ ಇವ್ರ ಮನಸ್ಸಿನೊಳಗೆ ಇರ್ತದೆ, ಕಾಮುಕ ಚಿಂತನೆಯನ್ನೇ ಮಾಡ್ತಾರೆ, ಕಾಮುಕ ದೃಶ್ಯಗಳನ್ನೇ ನೋಡ್ಲಿಕ್ಕೆ ಬಯಸ್ತಾರೆ, ಕಾಮುಕ ಚಿತ್ರಗಳನ್ನ ನೋಡ್ತಾರೆ, ಕಾಮುಕ ಪುಸ್ತಕಗಳನ್ನ ಓದ್ತಾರೆ. ಸದಾ ಇವರ ತಲೆಯೊಳಗೆ ಕಾಮುಕ ವಿಚಾರಗಳೇ ಇರ್ತಾವೆ. ಆದ್ರೆ ಒಂದು ವಿಚಿತ್ರ ಅಂದ್ರೆ ದುರಂತ ಏನಪ್ಪ ಅಂತಂದ್ರೆ, ನಾನು ಕಾಮುಕತನ ಬಗ್ಗೆ ಮಾತಾಡಿದ್ರೆ ನಾನು ಇವ್ರ ಶತ್ರು ಹಾಕ್ತೀನಿ, ಹೆಂಗದ ನೋಡು ಅಂತಿದ್ರು ಅವರು. ಸದಾ ಇವ್ರ ತಲೆಯಾಗ ಬರೀ ಅದ ಅವ್ರ ತಲೆಯಾಗ ಇದ್ದಿದ್ದು ನನ್ನ ಬಾಯಾಗ ಬಂದ್ರೆ ಅಂತಿದ್ರು ಅವರು. ಅವ್ರ ತಲೆಯಾಗ ಅವ್ರ ವಿಚಾರದಾಗ ಇದ್ದದ್ದೆಲ್ಲ ನಾನು ಮಾತಾಡಿದ್ರೆ ನಾನು ಕೆಟ್ಟ ಆಗ್ಬಿಡ್ತಿದ್ದೆ ಇವ್ರ ಮಂದಿಗೆ. ಬಸವರಾಜ್, ನಾ ಹೇಳ್ತೀನಿ, ಮುಂದೊಮ್ಮೆ ಓಶೋ ಇರೋದಿಲ್ಲ. ಆದರೆ ಇವತ್ತು ನನ್ನನ್ನು ಯಾರು ಹೇಟ್ ಮಾಡ್ತಾರ ಅವರು ಮುಂದೆ ನನ್ನ ಪೂಜೆ ಮಾಡ್ತಾರೆ, ನನ್ನ ಪೂಜಿಸ್ತಾರೆ, ನನ್ನನ್ನು ಗುರು ಅಂತ ಒಪ್ಕೊತಾರೆ, ನನ್ನನ್ನು ನೋಡದೇ ಇರೋರು ಗುರು ಅಂತ ಒಪ್ಕೊತಾರೆ, ನನ್ನ ವಿಚಾರಗಳಿಗೆ ಸ್ಪಂದಿಸ್ತಾರೆ, ನನ್ನ ವಿಚಾರಗಳನ್ನ ಅನುಕರಣೆ ಮಾಡ್ತಾರೆ. ನಾನು ಅವರಿಗೆ ಆದರ್ಶ ಪುರುಷನಾಗ್ತೀನಿ ಅನ್ನೋ ಮಾತು ಹೇಳಿದರು. ಇವತ್ತು ಓಶೋ ನಮ್ಮ ನಡುವೆ ಇಲ್ಲ. ಅವ್ರು ಹೇಳಿದ್ದೆಲ್ಲ ಖರೆ ಅದ. ವಿಚಿತ್ರ ಅಂದ್ರೆ ನಾನು ಅವ್ರು ಕೂಡ ಇದ್ದೆ,
ಆದರೆ ಅವ್ರನ್ನ ಹೇಟ್ ಮಾಡ್ತಾಯಿದ್ದೆ ಒಂದೇ ಒಂದು ಕಾರಣಕ್ಕೆ, ಬಿಕಾಸ್ ಆಫ್ ಸೆಕ್ಸ್. ಅವರು ಸೆಕ್ಸ್ ಬಗೆಗೆ ಅಗಲವಾಗಿ ಮಾತಾಡೋದು ನಾನು ಹಿಡಿಸ್ತಾ ಇದ್ದಿಲ್ಲ. ನಾನೊಬ್ಬ ಸಂಪ್ರದಾಯವಾದಿ ಮನಸ್ಸುಳ್ಳಂಥ ಆಗಿದ್ದೆ. ನನಗೆ ಎಂದೆಂದು ಹಿಡಿಸಲೇ ಇಲ್ಲ ಅವರು ಸೆಕ್ಸ್ ಬಗೆಗೆ ಅಷ್ಟು ಮಾತಾಡೋದು. ಮತ್ತು ಸೆಕ್ಸ್ ಮಾಡಿದರೆ ಏನು ತಪ್ಪಲ್ಲ, ಬಿ ಫ್ರೀ, ಹಾಗೆ ಹೀಗೆ ಹೇಳೋದೆಲ್ಲ ನನಗೆ ಹಿಡಿಸ್ತಾ ಇದ್ದಿಲ್ಲ. ಹೀಗಾಗಿ ನನ್ನ ಬಗ್ಗೆ ಹೇಟ್ರೆಡ್ನೆಸ್ ಇತ್ತು. ಸೊ ನನಗೆ ಅಂಜಿಕೆನೂ ಇತ್ತು. ನನ್ನ ಕಡೆ ನಾನು ಓಶೋರ ಜೊತೆಗೆ ಇದ್ದದ್ದು, ಓಶೋರ ಮುಂದೆ ಕುಂತದ್ದು, ಓಶೋರನ್ನ ದೀಕ್ಷಾ ಕೊಟ್ಟಿದ್ದು, ಆಗಿನ ಕಾಲದ ಫೋಟೋಗಳಿತ್ತು ಕರೆ, ಒಂದು 10-15 ಫೋಟೋ. ಆದರೆ ನಾನು ಅವ್ರ ಪಕ್ಕದಲ್ಲಿ ಇರೋದು ತುಂಬ ಫೋಟೋಗಳು ಬರಬೇಕಾಗಿತ್ತು. ಆದರೆ ನನಗೊಂದು ಅಂಜಿಕಿತ್ತು. ಏನಪ್ಪ ಅಂತಂದರೆ, ನಾನು ಓಶೋ ಅವ್ರ ಶಿಷ್ಯನಾಗಿದ್ದೀನಿ ಅಂತ ನಾನು ಆಗಲೇ ಕಲಿಸ್ಲಿಕ್ಕೆ ಶುರು ಮಾಡಿದ್ನಲ್ಲ. ನಾನು ಓಶೋರ ಶಿಷ್ಯನ ಆಗಿದ್ದೀನಿ ಅಥವಾ ಇದ್ದೀನಿ ಅಂತ ನನ್ನ ಸಾಧಕರಿಗೆ ಗೊತ್ತಾದ್ರಪ್ಪ ಅಂದ್ರೆ ನಾನು ಹಿಡ್ಕೊಂಡು ಅವರು ಬಾರಿಸ್ತಾರ ಅಂತ ನನಗೆ ಭಾವನೆ ಇತ್ತು. ನಾನು ಹೇಟ್ ಮಾಡ್ತಾರೆ ಗ್ಯಾರಂಟಿ, ನಾನು ಲೈಕ್ ಮಾಡೋದಿಲ್ಲ ಅಂತಿಕೊಂಡು ಇತ್ತು. ಅದಕ್ಕೆ ಓಶೋ ಅವರು ಯಾವ ಸಮಾರಂಭದಲ್ಲೂ ಕೂಡ ಅವ್ರ ಹತ್ತಿರ ಕೂತು ಫೋಟೋ ತೆಗಿಯೋದು ಮಾತ್ರ ನಾನು ಸುಮ್ಮನೆ ಅಪ್ಲಾಗಿತ್ತ ಹೊಳ್ಳಿ ನನ್ನ ಮುಖ ಕಾಣಿಸ್ಲಾರ್ದಂಗೆ ನಾನು ಇರ್ತಿದ್ದೆ ಆ್ಯಕ್ಚುಲಿ. ಅದಾಗೆ ಸಹಿತ ಎಷ್ಟೋ ಫೋಟೋಗಳಿದ್ದು. ನಾನು ಹೇಳಿದ್ನಲ್ಲ, ಓಶೋ ಅವ್ರ ಜೊತೆ ದೀಕ್ಷಾ ತಗೊಳ್ಳೋದು, ಅವ್ರು ಕೂಡ ಒಡನಾಟ ಇರೋದು, ನಾ ಎಷ್ಟೇ ಅವಾಯ್ಡ್ ಮಾಡಿದ್ರೆ ಕೆಲವೊಂದಿಷ್ಟು ಫೋಟೋ ಇತ್ತು. ಅವನ್ನ ಹಾಕಿದಾಗ ಹೇಳಿದ್ನಲ್ಲ, ಎಲ್ಲರೂ ಸುಟ್ಟು ಹಾಕಿದ್ರು ಅದನ್ನು, ಆ ಫೋಟೋವನ್ನು. ಹೀಗಾಗಿ ಎಷ್ಟೋ ಒಂದು ಅದ್ಭುತ ದಾಖಲೆಗಳು, ಚಿತ್ರಗಳು, ಪಟಗಳು, ಚಿತ್ರಪಟಗಳು, ಆನಂತರ ಈ ಪುಸ್ತಕಗಳು ಎಲ್ಲ ಸುಟ್ಟು ಹಾಕಿಬಿಟ್ರು ಜನ. ಯಾರಿಗೂ ಮಾಡ್ರಿ ಗೊತ್ತಿಲ್ಲ ಕೆಲವೊಂದು. ಅದಕ್ಕೆ ನನಗೆ ಅವಾಗ ಭಾಳ ಮಾನಸಿಕ ಆಗಿತ್ತು. ನಾನು ಏನೋ ಕಳ್ಕೊಂಡ್ಬಿಟ್ಟೆ ಅನಿಸಿಬಿಟ್ಟಿತ್ತು. ಆಮೇಲೆ ಅದಕ್ಕೆ ಸಹಿತ ಈಗ ನಾನು ಸಗಟಾಗಿ ನಾನು ಓಶೋ ಅವ್ರ ಶಿಷ್ಯನಿದ್ದೆ ಅಂತ ತಿಳ್ಕೊಂಡು ಹೇಳ್ತಕ್ಕಂಥ ಒಂದು ದಾರ್ಷ್ಟ್ಯತೆ ನನ್ನಲ್ಲಿ ಬಂದದ. ಅವಾಗ ಇರಲಿಲ್ಲ ಆ್ಯಕ್ಚುಲಿ ಹೇಳಬೇಕಂದ್ರೆ. ಕಾರಣ ನಿಮಗೂ ಗೊತ್ತು, ನನಗೂ ಗೊತ್ತು. ಇರಲಿ ಅಂಥ ಮಹಾನ್ ಗುರು ಓಶೋ ಒಂದು ಈ ಶತಮಾನದ ಒಬ್ಬ ಮಹಾನ್ ದಾರ್ಶನಿಕ ಅಂತ ಕರೆ ಹೇಳಬೇಕಂದ್ರೆ. ನಾನು ವಿವೇಕಾನಂದ ನಂತರ ಲೈಕ್ ಮಾಡಿದ್ದು ಓಶೋ ಅವರನ್ನು. ಏನು ಅದ್ಭುತ ಪಾಂಡಿತ್ಯ, ಏನು ಜ್ಞಾನ. ಆದರೆ ಇಷ್ಟೆಲ್ಲ ಇದ್ದರೂ ನಾ ಯಾಕೆ ಅವರನ್ನು ಚಿಕ್ಕಿಯೊಳಗಿನ ಚಂದ್ರಮಂತ ಹೋಲಿಸಿದ್ದಪ್ಪ ಅಂದ್ರೆ, ಪ್ರಕಾಶಮಾನವಾದಂಥ ದೇದೀಪ್ಯಮಾನವಾದಂಥ ಅದ್ಭುತ ಜ್ಞಾನ ದೀಪ ಅವರಲ್ಲಿದ್ದರೂ ಕೂಡ ಎಲ್ಲೋ ಒಂದು ಕಪ್ಪು ಚುಕ್ಕೆ ಅವರು ಕೂಡ ಇತ್ತು, ಚಂದ್ರನಲ್ಲಿ ಇರ್ತಕ್ಕಂಥ ಕಪ್ಪಿನ ಥರ. ಸೊ ಅವರು ಎಷ್ಟೇ ಜ್ಞಾನಿಯಾಗಿದ್ದರೂ ಕೂಡ, ಎಷ್ಟೇ ಪಾಂಡಿತ್ಯ ಅವರಿದ್ದರೂ ಕೂಡ, ಎಷ್ಟೇ ಅವರ ಡಿಸ್ಕೋರ್ಸಸ್ಸು ಪವರ್ಫುಲ್ ಆಗಿದ್ದರೂ ಕೂಡ ಅಲ್ಲಿ ಏನೋ ಒಂದು ಕುಂದು ನನಗೆ ಕಾಣಿಸ್ತಾ ಇತ್ತು. ಹುಡುಕಿದ್ರು ಕಂಡಿಲ್ಲ ಆ್ಯಕ್ಚುಲಿ ಹೇಳಬೇಕಂದ್ರೆ. ನಾನು ಏನೋ ಐಬುಗಳನ್ನು ಹುಡುಕ್ತಾನೇ ಇದ್ದೆ ಅವರಲ್ಲಿ. ಅವರ ಪಾಂಡಿತ್ಯವನ್ನು, ಜ್ಞಾನವನ್ನು, ಪ್ರದರ್ಶನ ಇದು ಏನೋ ಲೈಕ್ ಮಾಡ್ತಾನೆ ಒಳಗೆ ಯಾವುದೋ ಒಂದು ಕಾರಣಕ್ಕೆ ಅವ್ರನ್ನ ನನ್ನ ಮನಸ್ಸು ಹೀಟ್ ಮಾಡ್ತಾನೇ ಇತ್ತು ಆ್ಯಕ್ಚುಲಿ. ಅಂಥ ಗುರು ಓಶೋ ನನಗೆ ಪದೇ ಪದೇ ನೆನಪಾಗ್ತಾರೆ. ಅವ್ರು ಮೊದಲು ಏನಿದ್ರು, ಹೆಂಗಾದರು, ಪ್ರಾರಂಭದಿಂದಲೂ ಬಾಂಬೆಗೆ ಬಂದ ಕೆಲವೇ ವರ್ಷಗಳಲ್ಲಿ ಅವರು ಕೂಡ ಸಾಂಗತ್ಯದಲ್ಲಿದ್ದೆ. ಅವರು ಬೆಳೆದು ಬಂದ ಬಗ್ಗೆ, ಅವರ ಅತ್ಯಂತ ತೀವ್ರವಾಗಿ ಅವರ ಶಿಷ್ಯರ ಸಂಖ್ಯೆ ಬೃಹತ್ ಗಾತ್ರದಲ್ಲಿ ಹೇಗೆ ಬೆಳೀತಾ ಹೋಯಿತು, ಮತ್ತು ಜನ ಏನೇನು ಲೈಕ್ ಮಾಡಿದರು ಓಶೋನಲ್ಲಿ, ಅದನ್ನೆಲ್ಲ ನೋಡಿದಾಗ ನನಗೆ ಭಾಳ ಆಶ್ಚರ್ಯ ಅನಿಸುತ್ತೆ ಆ್ಯಕ್ಚುಲಿ ಹೇಳಬೇಕಂದ್ರೆ. ಅಂತ ಇವತ್ತು ನಮ್ಮ ಮುಂದಿಗಿಲ್ಲ ಓಶೋ ಅಂತ ಗುರುವಿಗೆ ನನ್ನ ನಮನಗಳನ್ನು ಹೇಳ್ತಾ ಅವ್ರನ್ನ ಯಾಕೋ ಮತ್ತೆ ಇವತ್ತು ನೆನೆಸ್ಕೊಳ್ತಾ ಇದ್ದೀನಿ. ಶ್ರೀ ಗುರುತೆ.